ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 14ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿಯಲ್ಲಿ ಶುರುವಾಗಿದೆ. ಎಪಿಸೋಡ್ ಕೂಡ ಕಂಪ್ಲೀಟ್ ಆಗಿರುತ್ತೆ ಈ ಟೈಮ್ ಅಲ್ಲಿ. ಮತ್ತೆ ಈ ಎಪಿಸೋಡ್ ಅಲ್ಲಿ ಏನಾಗಿರುತ್ತೆ, ಈ ಎಪಿಸೋಡ್ ನಡೆಯೋದು ಹೀಗೆ. ಎಪಿಸೋಡ್ ಅಲ್ಲಿ ಯಾರೆಲ್ಲ ಸೇವ್ ಆಗ್ತಾರೆ, ಮುಖ್ಯವಾಗಿ ನಾನು ಇದಕ್ಕಿಂತ ಮುಂಚೆ ಅಪ್ಡೇಟ್ ಕೊಟ್ಟಿದ್ದೆ. ಕಿಚ್ಚನ ಚಪ್ಪಾಳೆ ಇವರಿಗೆ ಸಿಕ್ಕಿದೆ. ಅದಾದ್ಮೇಲೆ ಕಿಚ್ಚ ಸರ್ ಇವರಿಗೆಲ್ಲ ಕ್ಲಾಸ್ ತಗೊಂಡಿದೆ, ಇವ್ರ ಮೇಲೆಲ್ಲ ಗರಂ ಆಗಿದ್ದಾರೆ. ಇದೇ ರೀತಿ ಪಂಚಾಯತಿ ಇರುತ್ತೆ. ಯಾರೆಲ್ಲ ಸೇವ್ ಆಗ್ತಾರೆ, ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಚೈತ್ರಕ್ಕ ಮತ್ತು ರಜತ್ ಅವರು ತುಂಬಾ ಜಗಳ ಆಗುತ್ತೆ. ಅದಾದ್ಮೇಲೆ ಈ ಎಪಿಸೋಡ್ ಎಲ್ಲ ಏನೆಲ್ಲ ಆಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಈ ವಾರ ಏನಕ್ಕೆ ಅತಿ ಮುಖ್ಯವಾಗಿರುತ್ತೆ ಅಂದ್ರೆ, ಇದರಲ್ಲಿ 8 ಜನ ನಾಮಿನೇಟ್ ಆಗಿದ್ದಾರೆ. 8 ಜನ ನಾಮಿನೇಟ್ ಆಗಿರೋದ್ರಲ್ಲಿ ಮುಖ್ಯವಾಗಿ ಸೇವ್ ಯಾರೆಲ್ಲ ಆಗ್ತಾರೆ, ವೋಟಿಂಗ್ ಪ್ರಕಾರ ಸೇವ್ ಮಾಡ್ತಾರ ಇಲ್ಲ ರ್ಯಾಂಡಮ್ ಆಗಿ ಸೇವ್ ಮಾಡ್ತಾರ ಅಂತ ತುಂಬಾ ಮುಖ್ಯ ಆಗಿರುತ್ತೆ. ಅಂತದ್ರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರು ಮೊದಲೇ ಬಾರಿ ಸೇವ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರಲ್ಲ. ಅಂತ ಕಂಟೆಸ್ಟೆಂಟ್ ಗಳನ್ನ ಮೊದಲೇ ಬಾರಿ ಸೇವ್ ಮಾಡಿದ್ರೆ ಕಿಚ್ಚ ಸಾರು. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು. ಪಂಚಾಯತಿ ಅಂತ ಬಂದಾಗ ಗೊತ್ತೇ ಇರುತ್ತೆ. ಪಂಚಾಯತಿಯಲ್ಲಿ ಮುಖ್ಯವಾಗಿ ನಮ್ಮ ರಜತ್ ಅವರಿಗೆ, ನಮ್ಮ ಭವ್ಯಗೌಡರಿಗೆ ಸಖತ್ತಾಗಿ ಕ್ಲಾಸ್ ಇದೆ. ಕಾರಣ ಏನಂದ್ರೆ ಗೊತ್ತೇ ಇರುತ್ತೆ. ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕಾದ್ರೆ ಮಿಸ್ಟೇಕ್ ಮಾಡಿದ್ರು, ಆ ಮಿಸ್ಟೇಕ್ ಮಾಡಿದ್ರು ಕೂಡ ರಜತ್ ಅವರು ಮುಚ್ಚಿಡ್ತಾರೆ. ಆ ಪ್ಲೇಸ್ ಅಲ್ಲಿ ಯಾರೇ ಬೇರೆ ಇದ್ದಿದ್ರು ಯಾರು ಸುಮ್ಮನೆ ಇರ್ತಿರ್ಲಿಲ್ಲ. ಅದೇ ಭವ್ಯಗೌಡ ಆಗಿರೋ ಕಾರಣ ಸುಮ್ಮನಿದ್ದಾರೆ. ಬೇರೆ ಯಾರಾದ್ರೂ ಆಗಿದ್ರೆ ಆ ಟೈಮಲ್ಲಿ ರಜತ್ ಅವರು ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾ ಇದ್ರು. ಫ್ರೆಂಡ್ ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರಾ, ಈ ರೀತಿ ಮಾಡಿದ್ರ ಅಂತ ಪ್ರಶ್ನೆ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ನಮ್ಮ ಮೋಕ್ಷತಾ ಮೇಡಮ್ ಅವರು ಕ್ರೈಂಗ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಕಾರಣ ಇಷ್ಟನೇ, ಅವರು ಆ ಟೈಮಲ್ಲಿ ನೋಡಿದ್ರು, ಅವರು ಹೇಳ್ಬೋದಾಗಿತ್ತು ಈ ರೀತಿ ಆಗಿತ್ತು ಅಂತ. ಅವರು ಆ ಟೈಮಲ್ಲಿ ಹೇಳಕ್ ಆಗ್ಲಿಲ್ಲ, ಬಟ್ ನಾನು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಅವರು ಆ ಟೈಮಲ್ಲಿ ಕ್ರೈಂಗ್ ಮಾಡ್ತಾರೆ. ಇನ್ನೊಂದು, ನಮ್ಮ ರಜತ್ ಅವರು ಚೈತ್ರ ಅವರು ಫೈಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟನೇ, ನೀವು ನೋಡಿದ್ರು ಕೂಡ ಸುಮ್ಮನೆ ಹೇಗಿದ್ರಿ, ನಾವಂತೂ ಉಸ್ತುವಾರಿಗಳಾಗಿ ನೋಡಿರ್ಲಿಲ್ಲ, ನೀವು ಏನಕ್ಕೆ ಹೇಳಿಲ್ಲ, ಆ ರೀತಿ ಆ ಟೈಮಲ್ಲಿ ಹೇಳ್ಬೋದಾಗಿತ್ತಲ್ಲ, ಈ ರೀತಿ ಎಲ್ಲ ನಾಟಕ ಮಾಡ್ತೀರಾ ಅಂತೇಳಿ ಚೈತ್ರ ಅವರು ಪ್ರಶ್ನೆ ಮಾಡ್ತಾ ಇದ್ರೆ. ಅವರು ಮಾಡಿದ್ದು ಕರೆಕ್ಟ್. ಏನಕ್ಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ತ್ರಿವಿಕ್ರಮನ್ ಬಿಟ್ಟು ಬೇರೆ ಯಾರೇ ಏನೇ ಮಾತಾಡಿದ್ರು ಸ್ಟ್ಯಾಂಡ್ ತಗೋ ರಜತ್ ಅವರು ಈ ಟೈಮಲ್ಲಿ ತಪ್ಪು ನಡೆದಿದೆ, ತಪ್ಪಾಗಿದೆ ಅಂತ ಗೊತ್ತಿದ್ರು ಕೂಡ ಯಾವುದೇ ಒಂದು ರಿಯಾಕ್ಟ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ನೋಡಿ, ಇದ್ರ ಬಗ್ಗೆ ಚೈತ್ರ ಅವರು ಫೈಟ್ ಮಾಡ್ತಾ ಇದ್ದಾರೆ. ನಿನ್ನ ರೌಡಿಸಮ್ ಎಲ್ಲ ಹೊರಗಡೆ ತೋರಿಸು, ಇಲ್ಲಲ್ಲ ಅಂತೇಳಿ ವಾರ್ನಿಂಗ್ ಬೇರೆ ಕೊಡ್ತಾ ಇದ್ದಾರೆ ಚೈತ್ರಕ್ ಅವರು. ಇದು ಬೇಕಾಗಿತ್ತು ಫೀಡ್ಬ್ಯಾಕ್, ಇದೇ ರೀತಿ ಬೇಕಾಗಿತ್ತು, ಈ ರೀತಿ ಆಗ್ಬೇಕಾಗಿತ್ತು ಕೂಡ. ಕರೆಕ್ಟಾಗಿ ಆಗ್ತಾ ಇದೆ. ಇನ್ನು ಮೊದಲೇದಾಗಿ ಕಿಚ್ಚನ ಚಪ್ಪಾಳೆ ಅಂತ ಹೇಳಿದೆ. ಧನರಾಜ್ ಆಚೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಈ ವಾರದ ಬಗ್ಗೆ. ಖಂಡಿತವಾಗ್ಲೂ ನಾನು ಮೊದಲೇನೆ ಹೇಳಿದ್ದೆ, ಈ ಊರಿಗೇನೆ ಸಿಗುತ್ತೆ ಕಿಚ್ಚನ ಚಪ್ಪಾಳೆ ಅಂತ. ಅದೇ ಪ್ರಕಾರ ಧನರಾಜ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇನ್ನು ಸೇವಿಂಗ್ ಆರ್ಡ್ ಅಂತ ಬಂದ್ರೆ, ಮೊದಲೇ ಹೇಳಿದೆ ನಾನು 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ. ಆ 8 ಜನದಲ್ಲಿ ಮುಖ್ಯವಾಗಿ 2 ಸೇವ್ ಆಗಿದ್ದಾರೆ. ಮೊದಲೇದಾಗಿ ಧನರಾಜು, ಅದಾದ್ಮೇಲೆ ನಮ್ಮ ಹನುಮಂತ್ ಅವರು. ಮೊದಲೇನೆ ಹೇಳಿದೆ, ವೋಟಿಂಗ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾರೆ ಹನುಮಂತ್ ಅವರು ಅಂತ. ಅದೇ ರೀತಿಯಾಗಿ ಹನುಮಂತ್ ಅವರು ಸೇವ್ ಆಗಿದ್ದಾರೆ. ಅದಾದ್ಮೇಲೆ ಧನರಾಜ್ ಅವರು ಸೇವ್ ಆಗಿದ್ದಾರೆ. ಧನರಾಜ್ ಅವರನ್ನು ಸೇವ್ ಮಾಡಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ನಮ್ಮ ಕಿಚ್ಚ ಸರ್ ಮಾತ್ರ ತುಂಬಾನೇ ರೋಸ್ಟ್ ಮಾಡಿದ್ದಾರೆ, ರುಬ್ಬಿದ್ರ ಹಾಕೊಂಡು. ನಮ್ಮ ಭವ್ಯಗೌಡನ ಅಂತ ಹೇಳ್ಬೋದು, ಮಿಸ್ಟೇಕ್ ಅಂತ ಮಾಡಿ ಗೊತ್ತಿದ್ರು. ಅಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಬಾಲ್ ಹಿಂದೆ ಬಿದ್ದಿದೆ ಅಂತ. ಆ ಟೈಮಲ್ಲಿ ರಜತ್ ಅವರಿಗೆ ಹೇಳ್ಬೇಡ, ಸುಳ್ಳು ನೋಡು, ಸುಮ್ಮನೆ ಆಟ ಆಡು ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಇವೆಲ್ಲನ ತಗೊಂಡು ಕಿಚ್ಚ ಸರ್ ಪಂಚಾಯತಿ ನಡೆದಿದೆ. ಮುಖ್ಯವಾಗಿ ಆ ಅಪ್ರಿಶಿಯೇಟ್ ಮಾಡೋದೇನಿದೆಲ್ಲ, ಈಗ ತ್ರಿವಿಕ್ರಮ್ ಅವರು ಅದೇ ಭವ್ಯಗೌಡ ಟೀಮ್ನ ಬಿಟ್ಟು ಚೈತ್ರಕ್ ಅವ್ರ ಟೀಮ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಚೆನ್ನಾಗಿ ಆಡಿದ್ರ ಅಂತೇಳಿ ಅವರಿಗೆಲ್ಲ ಒಂದು ಒಳ್ಳೆ ಮಾತು ಹೇಳಿದ್ರೆ ಅಂತ ಅಪ್ಡೇಟ್ ಬಂದಿದೆ. ಮತ್ತೆ ಈ ಶನಿವಾರದ ಎಪಿಸೋಡ್ ಅಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ಗಳು ಹೈಲೈಟ್ ಆಗಿರ್ತವೆ. ಮತ್ತೆ ನಿಮ್ಮ ಪ್ರಕಾರ ಯಾರಿಗೆಲ್ಲ ಕ್ಲಾಸ್ ತಗೊಂತ ಕಮೆಂಟ್ ಮಾಡಿ. ಓವರ್ ಆಲ್ ಆಗಿ ಇವತ್ತು ನೈಟ್ ಎಪಿಸೋಡ್ ನೋಡಿದ್ಮೇಲೆ ಇದೇ ರೀತಿ ಇರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಅಪ್ಡೇಟ್ ನಮ್ಮ ಚಾನಲ್ ಅಲ್ಲಿ ಬೇಗ ಸಿಗ್ತಾ ಇರುತ್ತೆ. ಎಲಿಮಿನೇಟ್ ಯಾರಾಗ್ತಾರೆ ಅಂತ ನೈಟೇನೆ ವಿಡಿಯೋ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ಬೇಕಾದ್ರೆ ನೀವು ನೋಡ್ಬೋದು. ಈ ವಾರ ನನ್ನ ಪ್ರಕಾರ ಮನೆಗೆ ಹೋಗೋದು ಐಶ್ವರ್ಯ ಅಂತ ಹೇಳಿದ್ದೆ. ನೋಡೋಣ ಯಾರೆಲ್ಲ ಹೋಗ್ತಾರ. ಯಾಕಂದ್ರೆ ಬಿಗ್ ಬಾಸ್ಗೆ ಕಂಟೆಂಟ್ ಕೊಡೋರೆ ಬೇಕಾಗಿರುತ್ತೆ. ಕಂಟೆಂಟ್ ಕೊಟ್ಟು ಉಳಿಸ್ಕೊಂತಾರ, ಇಲ್ಲ ಒಂದು ಪ್ರೇಕ್ಷಕರ ಓಟಿಗೆ ಒಂದು ಮರ್ಯಾದೆ ಕೊಟ್ಟು ಅವ್ರಿಗೆ ಒಂದು ಆ ಟೈಮಿಗೆ ಸಮಯಕ್ಕೆ ಎಕ್ಸ್ಪೆಕ್ಟ್ ಮಾಡ್ದಾನೆ ಅವ್ರು ಯಾರನ್ನಾದ್ರೆ ಕೇಳ್ಕೊಂತಾರೆ ಅವ್ರನ್ನ ಮನೆಯಿಂದ ಒಳಗಡೆ ಕಳಿಸ್ತಾರ, ಇಲ್ಲ ಬಿಗ್ ಬಾಸ್ ಪ್ಲಾನ್ ಮಾಡಿ ಅವ್ರು ಬೇಕಾಗಿರೋ ಉಳಿಸ್ಕೊಂಡು ಬೇರೆ ಕಳಿಸ್ತಾರ ಅಂತ ನೋಡ್ಬೇಕು. ಇದೇ ರೀತಿಯಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.